ಶರಣರ ವಚನಗಳ ಆಶಯದೊಂದಿಗೆ ಅಂಗ ಮತ್ತು ಲಿಂಗ ಸಂಬಂಧಗಳ ಸಖಿಲೆಗಳ ಕುರಿತಾಗಿ ಕಳೆದ ಹಲವು ದಿನಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಇಂತಹ ಒಂದು ವಚನ ತತ್ವಾನುಭವದ ಕಾರ್ಯದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಈಗಾಗಲೇ ನಾವು ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳಲ್ಲಿ 25 ತತ್ವಗಳು, 17 ತತ್ವಗಳು ಮತ್ತು 3 ತತ್ವಗಳು ಯಾವ ರೀತಿಯಾಗಿ ಪರಸ್ಪರ ಸಂಬಂಧವನ್ನು ಹೊಂದಿವೆ ಎನ್ನುವುದನ್ನ ಸಖಿಲಗಳ ಆಧಾರದ ಮೇಲೆ ಬಸವಾದಿ ಶರಣರ ವಚನಗಳಲ್ಲಿರುವಂತಹ ತಾತ್ವಿಕ ಅಂಶಗಳನ್ನ ಗಮನಿಸ್ತಾ ಬಂದಿದ್ದೇವೆ. ನಿನ್ನೆಯ ದಿನ ನಾವು ಜ್ಞಾನೇಂದ್ರಿಯಗಳು ಮತ್ತು ಲಿಂಗಗಳ ಬಗ್ಗೆ ಗಮನಿಸ್ತಾ ಇದ್ದೇವೆ. ಹಾಗೆ 5 ಜ್ಞಾನೇಂದ್ರಿಯಗಳ ಜೊತೆಗೆ ಆತ್ಮ ಅನ್ನುವಂತಹ ಒಂದು ಪರಮ ಚೈತನ್ಯವಾಗಿರುವಂತಹ ಒಂದು ಇಂದ್ರಿಯ, ಪ್ರಾಣ ಅಂತಲೂ ಕರೀತಾರೆ, ಹೃದಯ ಅಂತಲೂ ಕರೀತಾರೆ. ಅದು ಅಂಗದೊಳಗಡೆ ಇದ್ಕೊಂಡು ಎಲ್ಲ 5 ಇಂದ್ರಿಯಗಳನ್ನ ನಿಯಂತ್ರಿಸ್ತಾ ಇದೆ ಅನ್ನುವಂಥದ್ದನ್ನ ನಿನ್ನೆ ದಿನ ನೋಡಿದ್ದೀವಿ. ಅದು ಸಹ ಒಂದು ಇಂದ್ರಿಯ ರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಪ್ರತಿಯೊಂದು ಇಂದ್ರಿಯಗಳಿಗೆ ಅವುಗಳ ಕಾರ್ಯದ ಹಿಂದಿನ ಶಕ್ತಿಯಾಗಿ ಲಿಂಗಗಳು ಇದಾವೆ ಅನ್ನೋದನ್ನ ವಚನಕಾರರು ವಚನಗಳಲ್ಲಿ ಮತ್ತು ಸಖಿಲಗಳಲ್ಲಿ ತಿಳಿಸ್ತಾ ಬಂದಿರೋದನ್ನ ಗಮನಿಸಿದ್ದೀವಿ. ಇವತ್ತು ಮುಂದುವರಿದು ಆ ಇಂದ್ರಿಯಗಳು ಮತ್ತು ಅವುಗಳಿಗೆ ಸಂಬಂಧಿಸಿರುವಂತಹ ಲಿಂಗಗಳನ್ನ ನಾವು ನೋಡ್ತಾ ಹೋಗೋಣ. ಒಟ್ಟು 6 ರೀತಿಯಾದಂತಹ ಇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನು 6, ಜ್ಞಾನೇಂದ್ರಿಯಗಳನ್ನು 6. ಅವು 6 ಇಂದ್ರಿಯಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋದರೆ, ಕರ್ಮೇಂದ್ರಿಯಗಳಾಗಿ ಗುದ, ಗುಹ್ಯ, ಪಾದ, ಪಾಣಿ, ವಾಕ್, ಹೃದಯ ಅಂತೇಳಿ, ಜ್ಞಾನೇಂದ್ರಿಯವಾಗಿ ನಾಸಿಕ, ಜಿಹ್ವೆ, ನೇತ್ರ, ತ್ವಚೆ, ಕರ್ಣ, ಹೃದಯ ಅಂತೇಳಿ. ಅದನ್ನ ಸಾಮಾನ್ಯ ಅರ್ಥದಲ್ಲಿ ನಾವು ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ ಮತ್ತು ಪ್ರಾಣ ಅಂತ ಕರಿತೀವಿ. ಇವುಗಳಿಗೆ ಕಾರ್ಯನಿರ್ವಹಿಸೋದಕ್ಕೆ ಏನಾದ್ರೂ ಒಂದು ಪ್ರಚೋದನೆ ಬೇಕಲ್ಲ. ಆ ಪ್ರಚೋದನೆ ನೀಡುವಂತಹ ಇದನ್ನ ಶರಣರು ಲಿಂಗ ಅಂತ ಕರೀತಾರೆ. ಚೇತನಕ್ಕೆ ಲಿಂಗ ಅಂತ ಕರೀತಾರೆ. ಲಿಂಗ ಅಂತಂದ್ರೆ ನಾವು ಸಾಮಾನ್ಯವಾಗಿ ದೃಷ್ಟಿಸುವಂತಹ ಇಷ್ಟಲಿಂಗ ಆಕಾರದ ಲಿಂಗ ಅಂತ ನಾವು ಭಾವಿಸಬಾರ್ದು. ಶರಣರ ದೃಷ್ಟಿಯೊಳಗ ಲಿಂಗ ಪದಕ್ಕೆ ಬಹಳ ವಿಶಾಲ ಅರ್ಥ ಇದೆ. ನಮ್ಮ ಮತಿಯ ಮಿತಿಗೆ ತರುವುದು ಅಂತಂದ್ರೆ ಅದು ಒಂದು ಚೇತನ, ಅದು ಒಂದು ಎನರ್ಜಿ, ಅದು ಕಾರ್ಯವನ್ನ ಮಾಡೋದಕ್ಕೆ ಮಾಡುವಂತ ಒಂದು ಶಕ್ತಿ. ಹೇಗೆ ಬಲ್ಬ್ ಉರಿಬೇಕಾಗಿದ್ರೆ ಅದರೊಳಗಡೆ ವಿದ್ಯುತ್ ಶಕ್ತಿ ಪ್ರವಹಿಸಿದಾಗ ಬಲ್ಬ್ ಉರಿಯುತ್ತೆ, ಹಾಗೆ ಈ 6 ಇಂದ್ರಿಯಗಳು ಕಾರ್ಯನಿರ್ವಹಿಸಬೇಕಾದ್ರೆ ಅವುಗಳ ಒಳಗಡೆ ಒಂದು ವಿದ್ಯುತ್ ಶಕ್ತಿ ರೂಪದಲ್ಲಿ ಒಂದು ಶಕ್ತಿ ಸಂಚಲನ ಆಗ್ಬೇಕು. ಆ ಶಕ್ತಿಗೆ ಶರಣರು ಲಿಂಗಗಳು ಅಂತ ಕರೆದು. ಇಲ್ಲಿ ನಾಸಿಕ ಕಾರ್ಯ ಮಾಡ್ಬೇಕಾಗಿದ್ರೆ ಅದಕ್ಕೆ ಆಚಾರ ಲಿಂಗ ಅಂತ ಕರೀತಾರೆ. ಜಿಹ್ವೆ, ನಾಲಿಗೆ ತನ್ನ ಕೆಲಸ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಗುರುಲಿಂಗ ಅಂತ ಕರೀತಾರೆ. ಕಣ್ಣು ನೇತ್ರ ಕೆಲಸ ಮಾಡಬೇಕಾದಾಗ ಅದಕ್ಕೆ ಶಿವಲಿಂಗ ಅಂತ ಕರೀತಾರೆ. ತ್ವಚೆ ಸ್ಪರ್ಶ ಜ್ಞಾನವನ್ನು ಪಡೆಯುವಂತ ತ್ವಚೆಗೆ ಸ್ಪರ್ಶ ಜ್ಞಾನ ನೀಡುವಂತದ್ದು ಜಂಗಮಲಿಂಗ ಅಂತ ಕರೀತಾರೆ. ಕಣ್ಣು ನೋಟವನ್ನ, ಕಿವಿ ಶಬ್ದವನ್ನ, ಈ ರೀತಿಯಾಗಿ ಕಿವಿ ಶಬ್ದವನ್ನು ಕೇಳಬೇಕಾಗಿತ್ತಂದ್ರೆ ಆ ಶಬ್ದವನ್ನ ಕೇಳಿಸುವಂತಹ ಪ್ರಸಾದ ಮಾಧ್ಯಮವಾಗಿ, ನೋಡ್ರಿ ಪ್ರಸಾರ ಅಂತ ನಾವೇನ್ ಕರಿತೀವಿ ಅದನ್ನ ಪ್ರಸಾದ ಲಿಂಗ ಅಂತ ಕರೆದಾರ. ಬಹಳ ಅದ್ಭುತವಾದಂತಹ ಒಂದು ಶಬ್ದವನ್ನು ಟಂಕಿಸಿದ್ದಾರೆ ಶರಣರು. ಪ್ರತಿಯೊಂದು ಶಬ್ದವನ್ನು ನಾವು ವಿವರವಾಗಿ ನೋಡ್ತಾ ಹೋದಾಗ ಹೌದಲ್ವಾ ಇದ್ರ ಅರ್ಥನೇ ಇದೆ ಅಲ್ಲ ಅಂತ ಹೇಳಿ ಆ ಶಬ್ದದೊಳಗನೆ ಅರ್ಥ ಇದೆ. ನಾವು ಅದನ್ನೇನೋ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿವಿ ಈಗಿನ ಒಂದು ಸಂದರ್ಭದೊಳಗೆ. ಪ್ರಸಾದ ಅಂತಂದ ತಕ್ಷಣ ನಾವು
ಸ್ವೀಕರಿಸುವಂತ ಆಹಾರಕ್ಕೆ ಪದಾರ್ಥ ರೂಪದಲ್ಲಿ ನೋಡ್ತೀವಿ. ಅದು ಪ್ರಸಾದ ಅಲ್ಲ, ಪ್ರಸಾರ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಕರ್ಣಕ್ಕೆ ಪ್ರಸಾದ ಲಿಂಗ ಅಂತಾರಂದ್ರೆ ಶಬ್ದ ಪ್ರಸಾರ ಆಗ್ಬೇಕಾಗಿದ್ದು ಆ ಲಿಂಗದ ಮೂಲಕ ಬಂದು ಶಬ್ದ ನಮ್ಮ ಕಿವಿಗೆ ಬೀಳುತ್ತದೆ. ಹಾಗೆ ಪ್ರಾಣ ಅನ್ನುವಂಥದ್ದು ಅದು ಆತ್ಮ ಅಂತ ಕರೀತಾರೆ. ಆತ್ಮ ಯಾವುದರ ಆಣತಿಯಂತೆ ನಡೆಯುತ್ತದೆ? ಪರಮಾತ್ಮನ ಆಣತಿಯಂತೆ ನಡೆಯುತ್ತದೆ. ಇಲ್ಲಿ ನಮ್ಮ ಶರಣರು ಅದು ಪರಮಾತ್ಮಕ್ಕೆ ಮಹಾಲಿಂಗ ಅಂತ ಕರೆದಾರ. ಹಾಗಾಗಿ ಆತ್ಮದ ಚೇತನ ಮಹಾಲಿಂಗ. ಇಲ್ಲಿ ನಾವು ಒಂದಿಷ್ಟು ಈ ಲಿಂಗಗಳಿಗೆ ಅವುಗಳ ಒಂದು ಕ್ರಮಬದ್ಧತೆಗೆ ಸ್ವಲ್ಪ ಕಟಿಬದ್ಧರಾಗಬೇಕಾಗ್ತದೆ. ಇಲ್ಲಿ ಜ್ಞಾನೇಂದ್ರಿಯಗಳು ಅವು ಸಹ ಪಂಚಮಹಾಭೂತಗಳಿಂದ ಉದಯ ಆಗಿದ್ದವು ಅಂತ ಹೇಳಿದ್ವಿ. ಇಲ್ಲಿ ನಾಸಿಕ ಅನ್ನುವಂಥದ್ದು ಅದು ಪೃಥ್ವಿ ತತ್ವ, ಜಿಹ್ವೆ ಅನ್ನುವಂಥದ್ದು ಅಪ್ಪು ತತ್ವ, ನೇತ್ರ ಅನ್ನುವಂಥದ್ದು ತೇಜ ತತ್ವ, ತ್ವಚೆ ಅನ್ನುವಂಥದ್ದು ವಾಯು ತತ್ವ, ಕರ್ಣ ಕಿವಿ ಅನ್ನುವಂಥದ್ದು ಆಕಾಶ ತತ್ವ, ಹೃದಯ ಅನ್ನುವಂಥದ್ದು ಆತ್ಮತತ್ವ. ಈ ರೀತಿಯಾಗಿ 6 ಮಹಾಭೂತಗಳಿದ್ದಾವಲ್ಲ, ಅವುಗಳು ಸಹ ಈ ಲಿಂಗಗಳಿಗೆ ಅವು ಸಂಬಂಧೀಕರಿಸಿದಾವೆ. ಇಲ್ಲಿ ನಾವು ನೋಡ್ತಾ ಹೋದ್ರೆ ಈ ಇದನ್ನೇ ಯಾಕೆ ಜೋಡಿಸಿದ್ದಾರೆ, ಆಚಾರ ಲಿಂಗಕ್ಕೆ ನಾಸಿಕಕ್ಕೆ ಯಾಕಂದಾರ ಅಂತಂದ್ರೆ ಅಲ್ಲಿ ಪೃಥ್ವಿ ತತ್ವದ ಗುಣ ಏನ್ ನೋಡಿದೀವಿ ನಾವು, ಗಂಧ ಅಂದ್ರೆ ವಾಸನೆಯನ್ನ ಬರುವಂತದ್ದು, ವಾಸನೆಯನ್ನ ಸ್ವೀಕರಿಸುವಂಥದ್ದು, ಉಂಟು ಮಾಡುವಂಥದ್ದು, ಸ್ವೀಕರಿಸುವಂಥದ್ದು. ಉಂಟು ಮಾಡೋದು ಆಚಾರಲಿಂಗ, ಸ್ವೀಕರಿಸುವುದು ನಾಸಿಕ ತತ್ವ, ಗಂಧ, ಮೂಲಭೂತದ್ದು ಪೃಥ್ವಿ. ಹೀಗೆ ಪ್ರತಿಯೊಂದಕ್ಕೂ ಇಷ್ಟು ಅಚ್ಚುಕಟ್ಟಾಗಿ ಈ ಸಕಿಲಗಳನ್ನ ಜೋಡಿಸ್ತಾ ಹೋಗ್ತಾರೆ. ಈಗ ಜಿಹ್ವೆಗೆ ಗುರುಲಿಂಗ ಅಂತ ಕರೀತಾರೆ. ಜಿಹ್ವೆ ಅಂತಂದ್ರೆ ನಾಲಿಗೆ. ನಾಲಿಗೆಯ ಕಾರ್ಯ ಏನು? ರಸವನ್ನ, ರುಚಿಯನ್ನು ಹೇಳೋದು. ರಸ ಯಾವ ಮೂಲಭೂತ ಬರ್ತೈತಿ? ಅಪ್ಪುವಿನೊಳಗೆ ಬರ್ತೈತಿ. ಅಪ್ಪು ಅಂತಂದ್ರೆ ನೀರು. ನಾಲಿಗೆ ರುಚಿಯನ್ನ ಕೊಡೋದಕ್ಕೋಸ್ಕರವಾಗಿ ಅದಕ್ಕೆ ಗುರುಲಿಂಗ ಅಂತ ಕರೆದು. ಹೀಗೆ ನೇತ್ರ ಅನ್ನುವಂಥದ್ದು ತೇಜ ತತ್ವದಿಂದ ಬಂದಿತ್ತು. ಅಂದ್ರೆ ಬಿಸಿ ಅನ್ನುವಂಥದ್ದು ಅದು ಅಲ್ಲಿಂದ ರೂಪಕ್ಕೆ ಬರ್ತದೆ. ಬೆಂಕಿಲಿಂದ ರೂಪ ಆಗ್ತೈತಿ. ಅದಕ್ಕಿಂತ ಕೆಳಗಡೆ ಬಂದ್ವಿ ಅಂದ್ರೆ ಅಥವಾ ಮೇಲ್ಗಡೆ ಹೋದು ಅಂತಂದ್ರೆ ಸ್ಪರ್ಶ ಆಗ್ಲಿ, ಶಬ್ದ ಆಗ್ಲಿ, ಶಬ್ದಾತೀತ, ಇವು ಯಾವಕ್ಕೂ ನಾವು ರೂಪ ಇರುವುದಿಲ್ಲ. ಹಾಗಾಗಿ ಅದಕ್ಕೆ ತೇಜಕ್ಕೆ ಶಿವಲಿಂಗ ಅಂತ ಕರೆದ್ರು. ಇದನ್ನು ಇನ್ನೂ ಬಹಳ ಡೀಪ್ ಅರ್ಥದಲ್ಲಿ ನಮ್ಮ ವಚನಕಾರರು ಶಿವಲಿಂಗವನ್ನ ಉರಿಲಿಂಗ ಅಂತನೂ ಕರೀತಾರೆ. ಈ ಉರಿಲಿಂಗ ಮತ್ತು ಉರ್ಲಿಂಗ ದೇವ, ಉರ್ಲಿಂಗ ಪೇದ್ಯ ಅನ್ನುವಂಥ ಪದಗಳನ್ನ ಏನ್ ಬಳಸಿದಾರಲ್ಲ, ಅದರ ಅರ್ಥ ನೇತ್ರದ ಮೂಲಕವಾಗಿ ಶಿವಲಿಂಗವನ್ನ ದೃಷ್ಟಿಸುವಂತದ್ದು. ಈ ಒಂದು ಲಿಂಗಗಳು ಮತ್ತು ಇಂದ್ರಿಯಗಳು ಮತ್ತು ತತ್ವಗಳು ಹಾಗೂ ಮೂಲಭೂತ ಅಂಶಗಳನ್ನ ಮತ್ತು ಅವುಗಳ ಗುಣಗಳನ್ನ ನೋಡ್ತಾ ನೋಡ್ತಾ ಹೋಗಿನೇ ಈ ಶಿವಲಿಂಗ ನೇತ್ರದ ಮೂಲಕವಾಗಿ ಜಾಗೃತಿಗೊಳ್ತದೆ, ಅಥವಾ ನೇತ್ರಕ್ಕೆ ಶಿವಲಿಂಗ ಶಕ್ತಿಯನ್ನು ಕೊಡ್ತದೆ ಅನ್ನೋದಕ್ಕೋಸ್ಕರವಾಗಿನೇ ಇದನ್ನ ಶಿವಲಿಂಗವನ್ನ ನಮ್ಮ ಶರಣರು ಏನ್ ಮಾಡಿದ್ರಪ್ಪ ಅಂತಂದ್ರ ಅಂದ್ರೆ ಚುಳುಕಾಗಿಸಿ ಅದನ್ನ ಇಷ್ಟಲಿಂಗ ರೂಪಕ್ಕೆ ತಂದುಕೊಟ್ರು. ಈ ಶಿವಲಿಂಗ ಏನದಲ್ಲ, ಈ ನೇತ್ರದ ಮೂಲಕ ಬ್ರಹ್ಮಾಂಡದಲ್ಲಿರುವಂತ ಕಾಸ್ಮಿಕ್ ಎನರ್ಜಿಯನ್ನ ರಿಸೀವ್ ಮಾಡ್ತೈತಿ. ನಮ್ಮೊಳಗಡೆ ಇರುವಂತ ಕಾಸ್ಮಿಕ್ ಎನರ್ಜಿ ಅನ್ನೋದು ಎಕ್ಸ್ಟ್ರಾಕ್ಟ್ ಮಾಡ್ತೈತಿ, ಹೊರಗಡೆನೂ ತೋರಿಸ್ಕೊಡ್ತೈತಿ, ತನ್ನೊಳಗ ಹಿಂಬಿಟ್ಕೊಳ್ತೈತಿ. ಇದ್ರ ಬಗ್ಗೆ ಸಾಕಷ್ಟು ವಚನಗಳು ನಮ್ಗೆ ಸಿಗ್ತಾವೆ. ಈ ಒಂದು ಅಂಶದ ಕುರಿತಾಗಿ ಶರಣರು ಇಷ್ಟಲಿಂಗವನ್ನ ಯಾಕೆ ಅಷ್ಟೊಂದು ಈ ಶಕ್ತಿಯ ಕೇಂದ್ರ ಅಂತ ಬಳಕೆ ಮಾಡಿದ್ರು. ಶಿವಲಿಂಗ ಅಂದ್ರೆ ನೇತ್ರದ ಮೂಲಕನೇ ಅದನ್ನು ಜಾಗೃತಗೊಳಿಸಬಹುದು, ಅಥವಾ ನೇತ್ರದ ಮೂಲಕ ಅದು ವಿಶ್ವದ ಇರುವಂತಹ ಕಾಸ್ಮಿಕ್ ಎನರ್ಜಿಯನ್ನ ನಮ್ಮ ಬಾಡಿ ಒಳಗಡೆ ಇನ್ಸರ್ಟ್ ಮಾಡೋದಕ್ಕೂ ಅದು ಹೆಲ್ಪ್ ಮಾಡ್ಬೋದು ಅನ್ನೋದಕ್ಕ ಇಲ್ಲಿ ಲಿಂಕ್ ಅನ್ನು ತೋರಿಸ್ತಾರೆ. ಸಕಿಲಗಳ ಮುಖ್ಯ ಉದ್ದೇಶನೇ ಅದೇ, ಬ್ರಹ್ಮಾಂಡದಲ್ಲಿರುವಂತಹ ಚೇತನವನ್ನ ಪಿಂಡಾಂಡದಲ್ಲಿರುವಂತಹ ಚೇತನ ಜೊತೆಗೆ ಸಮ್ಮಿಶ್ರಣಗೊಳಿಸೋದು, ಅಥವಾ ಅದನ್ನ ಸಂಕ್ಷಿಪ್ತ ಹೇಳಬೇಕಂದ್ರೆ ಅಂಗಕ್ಕೂ ಮತ್ತು ಲಿಂಗಕ್ಕೂ ಸಂಬಂಧವನ್ನು ಕಲ್ಪಿಸುವಂತದ್ದು. ಈ ರೀತಿಯಾಗಿನೇ ಸಕಿಲಗಳು ಕಾರ್ಯ ಮಾಡ್ತಾ ಇರೋದ್ರಿಂದ ನಾವು ಇವುಗಳನ್ನು ಪದಗಳಾಗಿ ಮಾತ್ರ ನೋಡಬಾರ್ದು. ಈ ತತ್ವಗಳನ್ನ, ಆ ತತ್ವಗಳ ಹಿನ್ನೆಲೆ ಮತ್ತು ಆ ತತ್ವಗಳ ಕಾರ್ಯ, ಅವೆರಡರ ನಡುವಿರುವಂತಹ ಈ ಸಂಬಂಧಕ್ಕೇ ಸಕಿಲ ಅಂತ ಕರೀತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಈ ಸಕಿಲ ಮಾತ್ರ ಬಹಳ ಸೂಕ್ಷ್ಮವಾಗಿದೆ ಮತ್ತು ಅಷ್ಟೇ ಗಂಭೀರ ಮತ್ತು ಅರ್ಥಗರ್ಭಿತವಾಗೈತಿ. ಆ ಸಕಿಲದ ಜ್ಞಾನ ಆಗ್ಲಿಲ್ಲಪ್ಪ ಅಂದ್ರೆ
ಯಾವ ವಚನನೂ ಸಮಗ್ರವಾಗಿ ಅರ್ಥವನ್ನು ನಮಗೆ ಕೊಡೋದಿಲ್ಲ. ಎಲ್ಲ ವಚನದಾಗಿರುವಂತ ಎಲ್ಲ ಪದಗಳಾಗೆ ಕಾಣ್ತವೆ ವಿನಃ ಆ ಪದಗಳ ಹಿಂದಿನ ಭಾವ ಅದು ನಮ್ಗೆ ಅರ್ಥ ಆಗೋದಿಲ್ಲ. ಆ ಕಾರಣಕ್ಕಾಗಿ ಸಕಿಲಗಳನ್ನ ಓದಿದ್ರೆ ಅರ್ಥ ಆಗೋದಿಲ್ಲ, ಸಕಿಲಗಳನ್ನ ಅನುಭವಿಸ್ಬೇಕು. ಸಕಿಲಗಳನ್ನ ಆ ಪದಗಳ ಹಿಂದಿರುವಂತ ಯಾವ ಕಾರಣಕ್ಕಾಗಿ ಇದೇ ಪದವನ್ನು ಬಳಸಿದ್ರು. ಈಗ ಜಂಗಮಲಿಂಗ ಅಂತ ಬಂತು ತ್ವಚೆಗೆ. ತ್ವಚೆ ಅಂತಂದಾಗ ನಾವು ಸ್ಪರ್ಶ ಜ್ಞಾನವನ್ನ ಕೊಡುವಂತದ್ದು. ಸ್ಪರ್ಶ ಜ್ಞಾನಕ್ಕೆ ಕಾರಣ ಆಗುವಂಥದ್ದು ಯಾವುದು? ವಾಯು. ವಾಯುವು ಸಂಚಲನ ಮಾಡ್ತದೆ. ಸಂಚಲನ ಮಾಡ್ತದ ಅನ್ನೋದಕ್ಕನೇ ಲಿಂಗಾಯತದ ಪದ ಯಾವ್ದಪ್ಪ ಅಂದ್ರೆ ಸಂಚಲನಕ್ಕೆ ಜಂಗಮ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಯಾಕಂದ್ರೆ ಸ್ಥಾವರ ಒಂದ್ ಕಡೆ ಬಿದ್ಕೊಂಡಿರ್ತೈತಿ, ಅದು ಅಳಿತೈತಿ. ಜಂಗಮ ಚಲಿಸ್ತಿರ್ತೈತಿ, ಅದಕ್ಕೆ ಅಳಿವಿಲ್ಲ. ಚಲಿಸೋದಕ್ಕೋಸ್ಕರವಾಗಿನೇ ವಾಯು ತತ್ವದೇ. ವಾಯು ತತ್ವ ಅಂದ್ರೆ ವಾಯುವಿನಿಂದ ನಮ್ಗೆ ಚರ್ಮಕ್ಕೆ ಸ್ಪರ್ಶ ಜ್ಞಾನ ಬರ್ತದೆ. ಹಾಗೆ ಒಂದಕ್ಕೊಂದು ಸಂಬಂಧಗಳನ್ನ ಜೋಡಿಸ್ತಾ ಹೋಗ್ತಾರ ನೋಡ್ರಿ. ಅದಕ್ಕೆ ಜಂಗಮಲಿಂಗ ಅಂತ ಕರೀತಾರೆ. ಕರ್ಣ ನೋಡಿದೆ ನಾವು. ಕರ್ಣ ಅಂತಂದ್ರೆ ಅದು ಕಿವಿ, ಅದಕ್ಕೆ ಶಬ್ದವನ್ನು ಪ್ರಸಾರ ಮಾಡ್ತೈತಿ. ಶಬ್ದ ಪ್ರಸಾದ ಮಾಧ್ಯಮವಾಗಿ ಆಕಾಶ ಐತಿ. ಹಾಗಾಗಿ ಪ್ರಸಾದ ಲಿಂಗ ಆಕಾಶ ತತ್ವವನ್ನು ಹೇಳ್ತೈತಿ, ಮಹಾಲಿಂಗ ಆತ್ಮ ತತ್ವವನ್ನು ಹೇಳ್ತೈತಿ. ಹೀಗೆ ಈ 6 ಲಿಂಗಗಳು ಯಾವ ರೀತಿಯಾಗಿ ಉದ್ದೇಶಿಸಿದವು, ಅವುಗಳ ಕಾರ್ಯ ಏನು ಅನ್ನೋದನ್ನ ಸಖಿಲಗಳನ್ನ ಮೂಲಕ ನಾವು ಅರ್ಥೈಸ್ಕೊಳ್ತೀವಿ. ಇದನ್ನೇ ಅರ್ಥವನ್ನ ಭಾವವನ್ನು ಹಿಡಿದುಕೊಂಡು ವಚನಕಾರರು ತಮ್ಮ ತಮ್ಮ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಮೂಸಿಸುವುದು ಅಥವಾ ವಾಸನೆ ತೆಗೆದುಕೊಳ್ಳುವುದು ಆಚಾರ ಲಿಂಗದ ಕ್ರಿಯೆ. ಗಂಧವು ಅದು ಪೃಥ್ವಿ ತತ್ವದ. ಗಂಧವು ಅಥವಾ ವಾಸನೆಯು ಆಚಾರ ಲಿಂಗದ ಭೋಗ. ಇಲ್ಲಿ ಲಿಂಗದ ಭೋಗ ಅಂತಂದ್ರೆ ಅದರದ ಪರಿಣಾಮ. ಈ ಆಚಾರ ಲಿಂಗದಿಂದನೇ ನಾವು ವಾಸನೆಯನ್ನ ಅನುಭವಿಸ್ತೀವಿ ಅಂತ ಅರ್ಥ. ಕೇವಲ ಮೂಗಿದ್ರೆ ವಾಸನೆ ಬರಲ್ಲ. ಆಚಾರ ಲಿಂಗ ಇದ್ರೆ ಮಾತ್ರ ನಮ್ಗ ವಾಸಿಸುವಂತಹ ಆ ವಾಸನೆಯ ಒಂದು ಭೋಗವನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಒಂದು ನಿಮಿಷ. ಹೀಗೆ ಇಲ್ಲಿ ಮೂಸಿಸುವುದು ಅಂತಂದ್ರೆ ವಾಸನೆಯನ್ನು ತೆಗೆದುಕೊಳ್ಳುವಂಥದ್ದು ಆಚಾರಲಿಂಗದ ಕ್ರಿಯೆ ಆಗ್ತದೆ. ಆಚಾರಲಿಂಗದ ಭೋಗ ಆಗ್ತದೆ. ಹಾಗೇನೆ ರುಚಿಸುವುದು ಗುರುಲಿಂಗದ ಕ್ರಿಯೆ. ರುಚಿಸುವುದು ಗುರುಲಿಂಗದ ಭೋಗ. ನೋಡುವುದು ಶಿವಲಿಂಗದ ಕ್ರಿಯೆ. ನೋಟವು ಶಿವಲಿಂಗದ ಭೋಗ. ಸ್ಪರ್ಶಿಸುವುದು ಜಂಗಮಲಿಂಗದ ಕ್ರಿಯೆ. ಸ್ಪರ್ಶವು ಜಂಗಮಲಿಂಗದ ಭೋಗ. ಕಿವಿಯಿಂದ ಕೇಳುವುದು ಪ್ರಸಾದಲಿಂಗದ ಕ್ರಿಯೆ. ಶಬ್ದವು ಪ್ರಸಾದಲಿಂಗದ ಭೋಗ. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇವೆಲ್ಲವುಗಳ ತೃಪ್ತಿಯು ಹೃದಯವಾಗಿ ಮಹಾಲಿಂಗಕ್ಕೆ ತೃಪ್ತಿಯಾಗುತ್ತದೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಈ 6 ಲಿಂಗಗಳಿಗೆ ಯಾವ ರೀತಿಯಾಗಿ ಪಂಚಮಹಾಭೂತಗಳು ಸಂಬಂಧವನ್ನು ಹೊಂದಿವೆ ಮತ್ತು ಅವುಗಳು ಜ್ಞಾನೇಂದ್ರಿಯಗಳು ಯಾವ ರೀತಿ ಕಾರ್ಯವನ್ನು ಮಾಡ್ತವೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೇವೆ. ಇದನ್ನೇ ಆದೈನವರು ತಮ್ಮ ಒಂದು ವಚನದಲ್ಲಿ ಇದೇ ಭಾವವನ್ನ ತಿಳಿಸ್ತಾರ. ಅವರು ಶಿವಭಾವದಿಂದ ಆತ್ಮ ಹುಟ್ಟಿ ಶಿವ ತಾನೆಂಬ ಉಭಯವನ್ನು ಅಲಂಕರಿಸಿದನಾಗಿ ಆತ್ಮಂಗೆ ಭಾವವೆಂಬ ಹೆಸರಾಯಿತು. ಆತ್ಮ ಬಂದು ಆಕಾಶವ ಕೂಡಿದಲ್ಲಿ
ಜ್ಞಾನವೆಂಬ ಹೆಸರಾಯಿತು. ಆತ್ಮ ಬಂದು ವಾಯುವ ಕೂಡಿದಲ್ಲಿ ಅಹಂಕಾರವೆಂಬ ಹೆಸರಾಯಿತು. ಆತ್ಮ ಬಂದು ಅಪ್ಪುವ ಕೂಡಿದಲ್ಲಿ ಬುದ್ಧಿ ಎಂಬ ಹೆಸರಾಯಿತು. ಆತ್ಮ ಬಂದು ಪೃಥ್ವಿಯ ಕೂಡಿದಲ್ಲಿ ಚಿತ್ತೆಂಬ ಹೆಸರಾಯಿತು. ಚಿತ್ತು ಆಚಾರ್ಯಲಿಂಗವ ಧರಿಸಿಪ್ಪುದು, ಬುದ್ಧಿ ಗುರುಲಿಂಗವ ಧರಿಸಿಪ್ಪುದು, ಅಹಂಕಾರ ಶಿವಲಿಂಗವ ಧರಿಸಿಪ್ಪುದು, ಮನಸ್ಸು ಜಂಗಮಲಿಂಗವ ಧರಿಸಿಪ್ಪುದು, ಜ್ಞಾನ ಪ್ರಸಾದ ಲಿಂಗವ ಧರಿಸಿಪ್ಪುದು, ಭಾವ ಮಹಾಲಿಂಗವ ಧರಿಸಿಪ್ಪುದು. ಸೌರಾಷ್ಟ್ರ ಸೋಮೇಶ್ವರ ಲಿಂಗ ತಾನು ತಾನಾಗಿರಬೇಕು. ಈ ವಚನದಲ್ಲಿ ನಾವು ಗಮನಿಸ್ತಾ ಇರಬೇಕಾದಂತಹ ಎರಡು ಅಂಶಗಳು ಏನು ಅಂತಂದ್ರೆ, ನಾವು ಸ್ಥೂಲ ಶರೀರದಲ್ಲಿರುವಂತ 25 ಅಂಶಗಳನ್ನು ಸಹ ನಾವು ಗಮನಿಸಿದ್ದೇವೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ವಿಷಯಗಳು, 5 ವಾಯುಗಳು, 4 ಅಂತಃಕರಣ ಚತುಷ್ಟಯಗಳು, ಆತ್ಮ ಅನ್ನುವಂಥ ತತ್ವಗಳನ್ನ ವಿವರವಾಗಿ ನಾವು ನೋಡಿದ್ದೀವಿ ಸ್ಥೂಲ ಶರೀರದಲ್ಲಿ. ಹಾಗೇನೆ ಸೂಕ್ಷ್ಮ ಶರೀರದಲ್ಲಿ ನಾವು ನೋಡಿದೆ, ಕಣ್ಣೊಳಗೆ ಕಣ್ಣು ಅನ್ನುವಂತ ವಚನದೊಳಗೆ ಹೇಳ್ತಾ ಇದ್ರು. 5 ಕರ್ಮೇಂದ್ರಿಯಗಳದಾವು, 5 ಜ್ಞಾನೇಂದ್ರಿಯಗಳದಾವು, 5 ವಾಯುಗಳದಾವು. ದಶವಾಯುಗಳನ್ನ 5 ಸ್ಥೂಲ ಶರೀರಕ್ಕೆ, 5 ಸೂಕ್ಷ್ಮ ಶರೀರಕ್ಕೆ ಹಂಚಿದ್ರು. ಅಲ್ಲಿ ಮನ ಮತ್ತು ಬುದ್ಧಿ ಅನ್ನುವಂತ 2 ತತ್ವಗಳು ಸೂಕ್ಷ್ಮ ಶರೀರಕ್ಕೆ ಇರ್ತಾವ ಅಂತ ಹೇಳಿದ್ರು. ಆ ಮನ ಮತ್ತು ಬುದ್ಧಿ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಆದಾಯನವ್ರು ಹೇಳ್ತಾರೆ. ಹಾಗೇನೆ ಕಾರಣ ಶರೀರದೊಳಗೆ ಇರುವಂತ 3 ತತ್ವಗಳು ಚಿತ್ತ, ಅಹಂಕಾರ, ಆತ್ಮ ಅಂತೇಳಿ. ಈ ಚಿತ್ತು ಅಹಂಕಾರ ಅಂದ್ರೆ ಏನು ಅನ್ನೋದನ್ನು ಸಹ ಈ ವಚನದಲ್ಲಿ ಹೇಳ್ತಾರೆ. ಈಗ ಒಟ್ಟಾರೆಯಾಗಿ ಸ್ಥೂಲ, ಸೂಕ್ಷ್ಮ, ಕಾರಣ 3 ಶರೀರದಲ್ಲಿರುವಂತ ಆ ತತ್ವಗಳು, 45 ತತ್ವಗಳ ಕುರಿತಾಗಿ ಈ ವಚನದಿಂದ ನಾವು ಕಂಪ್ಲೀಟ್ ಆಗಿ ಆ ತತ್ವಗಳನ್ನ ತಿಳ್ಕೊಳ್ತೀವಿ. ಆ ತತ್ವಗಳ ಮುಂದಿನ ಕೊಂಡಿ ಅಥವಾ ಮುಂದಿನ ಬೆಸುಗೆ ಯಾವ್ದಂದ್ರೆ ಲಿಂಗಗಳು. ಆ ಲಿಂಗಕ್ಕೂ ಸಹ ಇಲ್ಲಿ ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾರ ಅವರು, ಶಿವಭಾವದಿಂದ ಆತ್ಮ ಹುಡ್ತೈತಿ. ಶಿವ ತಾನೆಂಬ ಉಭಯವ ಅಲಂಕರಿಸಿದವನಾಗಿ, ಅಂದ್ರೆ ನನ್ನೊಳಗಿರುವಂತ ಆತ್ಮ ಆ ಮಹಾಲಿಂಗದ ಒಂದು ಅಂಶಿಕದವನ ಅನ್ನುವಂಥದ್ದನ್ನ ಜಾಗೃತ ಆಗ್ತೈತಿ. ಆತ್ಮಭಾವ, ಆತ್ಮಂಗೆ ಭಾವನೆಂಬ ಹೆಸರಾಯಿತು ಅಂತ ಹೇಳ್ತಾರೆ. ನಿನ್ನೆ ದಿನ ನೋಡಿದ ನಾವು, ಭಾವ ಅನ್ನುವಂಥದ್ದು ಬಹಳ ಮಹತ್ವದ್ದು. ಮನಸ್ಸಿನಕ್ಕಿಂತಲೂ ಭಾವ ಮಹತ್ವದ್ದು. ಭಾವ ಇದ್ದಾಗ ಮಾತ್ರ ಮನಸ್ಸು ಇಚ್ಛಿಸ್ತದ, ಅವಾಗ ತನ್ನ ಇಚ್ಛೆಯನ್ನು ಪೂರೈಸೋದಕ್ಕೋಸ್ಕರವಾಗಿ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳನ್ನು ಬಳಸ್ತದೆ ಅಂತ ಹೇಳಿ. ಹೀಗೆ ಆ ಭಾವ ಅಂತ ಹೆಸರಾಗ್ತದಲ್ಲ, ಆತ್ಮ ಬಂದು ಆಕಾಶವಾಗಿ ಕೂಡಿದ್ರೆ, ಆತ್ಮ ಪ್ಲಸ್ ಆಕಾಶ ಏನು ಗೊತ್ತಾಗ್ತಂದ್ರೆ ಜ್ಞಾನ ಅಂತ ಹೆಸರಾಗ್ತದೆ. ಹಾಗೇನೆ ಆತ್ಮ ಪ್ಲಸ್ ವಾಯು ಕೂಡಿದಾಗ ಅಹಂಕಾರ ಆಗ್ತದೆ. ಆತ್ಮ ಪ್ಲಸ್ ಅಪ್ಪು ಕೂಡಿತಪ್ಪ ಅಂದ್ರೆ ಬುದ್ಧಿ ಅಂತ ಆಗ್ತದೆ. ಈ ರೀತಿಯಾಗಿ ಜ್ಞಾನ, ಅಹಂಕಾರ, ಬುದ್ಧಿ ಯಾವ ರೀತಿ ಹುಡ್ತಾವು ಅಂತ ಹೇಳಿದ್ಮೇಲೆ, ಇನ್ನು ಉಳಿದಿರೋದಂಥದ್ದು ಚಿತ್ತ. ನಾವು ಹೇಳಿದೇವೆ ನಿನ್ನೆ, ಚಿತ್ತ ಅನ್ನುವಂತಂದ್ರೆ ಅದು ಕಾರಣ ಶರೀರದ ಒಂದು ತತ್ವ. ಕಾರಣ ಶರೀರ ಏನ್ ಮಾಡ್ತದಪ್ಪ ಅಂದ್ರ ಈ ಸೂಕ್ಷ್ಮ ಮತ್ತು ಸ್ಥೂಲ ಶರೀರದ ಕ್ರಿಯೆಗಳನ್ನ ಮತ್ತು ಕ್ರಿಯಾಫಲಗಳನ್ನ ಅದು ಸಂಗ್ರಹಿಸಿಡುವಂತ ಒಂದು ಕೊಠಡಿ ಅಂತ ಹೇಳಿ. ಚಿತ್ತದಂದ್ರೆ ಎಲ್ಲವೂ ಸಹ ನಾವು ಮಾಡುವಂತ ಚಟುವಟಿಕೆಗಳ ಎಲ್ಲವೂ ಸಹ ಚಿತ್ತದಲ್ಲಿ ಸಂಗ್ರಹ ಆಗಿರ್ತದೆ. ಆ ಚಿತ್ತದಲ್ಲಾಗಿರುವಂತಹ ಸಂಗ್ರಹವನ್ನು ಅಂದ್ರೆ ಆ ನೆನಪನ್ನ ಮತ್ತೆ ಮರಳಿಸುವುದಕ್ಕೋಸ್ಕರವಾಗಿ ಇವತ್ತ ವೈಜ್ಞಾನಿಕವಾಗಿ ಅದನ್ನ ಸಾಬೀತುಪಡಿಸ್ತಾ ಇದ್ದಾರೆ ಮನೋವಿಜ್ಞಾನಿಗಳು. ಅದನ್ನ ಹಿಪ್ನಾಟಿಸಮ್ ಟೈಪ್ ಮಾಡಿ ನಿಮ್ಮ ಬಾಲ್ಯದಲ್ಲಿರುವಂತ ನೀವು ಕೈಗೊಂಡಿರುವಂತ ಚಟುವಟಿಕೆಗಳನ್ನ ಈ ಅಷ್ಟು ಸ್ಟ್ರಾಂಗ್ ಅದ ಅಂತಂದ್ರೆ ಇವತ್ತಿನ ಸೈಕಾಲಜಿ ಅಂತಂದ್ರೆ, ನಿಮಗ ಸಪೋಸ್ ನೀವು ಬಾಲ್ಯದಲ್ಲಿ ಜನವರಿ 1ನೇ ತಾರೀಕು ನಿಮ್ಮ ಜನನದ ಡೇಟಿಗೆ ನೀವು ಏನೇನ್ ಚಟುವಟಿಕೆಗಳನ್ನು ಕೈಗೊಂಡಿರಿ ಅನ್ನೋದು ಎಲ್ಲವೂ ಸಹ ಚಿತ್ತದಲ್ಲಿ ಸ್ಟೋರ್ ಆಗಿರ್ತದೆ. ಅದನ್ನ ಯಥಾವತ್ತಾಗಿನೇ 24 ಗಂಟೆಗಳ ಇರುವುದು ಎಲ್ಲವನ್ನೂ ರಿಕಾಲ್ ಮಾಡಿ ತೋರಿಸಬಹುದು ಅನ್ನೋದನ್ನ ಇವತ್ತಿನ ಮನೋವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಮ್ಮ ಕಾರಣ ಶರೀರ ಅನ್ನುವಂಥದ್ದು ಅದು ನಮ್ಮಲ್ಲಿರುವಂತ ಎಲ್ಲಾ ಚಟುವಟಿಕೆಗಳ ಸ್ಟೋರೇಜ್. ಅದು ನಾನು ಹೇಳಿದೆ ನಿನ್ನೆ, ಅದು ಒಂದು ರೀತಿ ಡ್ರೈವ್ ಇದ್ದ ಹಾಗೆ. ಅದು ಒಂದು ರೀತಿ ನಮ್ಮೆಲ್ಲ ಮೆಮೊರಿಯನ್ನ ಸ್ಟೋರ್ ಮಾಡುವಂತದ್ದು. ನಮ್ಮ ಎಕ್ಸ್ಟರ್ನಲ್ ಡಿವೈಸಸ್ಗೆ ಲಿಮಿಟ್ ಇರ್ತೈತೆ ಸ್ಟೋರೇಜ್ಗೆ, ಆ ಚಿತ್ತಕ್ಕೆ ಅನ್ಲಿಮಿಟೆಡ್ ಸ್ಟೋರೇಜ್. ಅದು ಎಲ್ಲವನ್ನೂ ಸಂಗ್ರಹ ಮಾಡಿಟ್ಬಿಡ್ತದೆ. ಅದಕ್ಕ ಆತ್ಮ ಪ್ಲಸ್ ಪೃಥ್ವಿಯಿಂದ ಉಂಟಾಗಿರ್ತದೆ ಅಂತ ಹೇಳ್ತಾರೆ. ಸರಿ, ಈ ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು, ಜ್ಞಾನ, ಭಾವ ಇವುಗಳು 6 ತತ್ವಗಳದಾವಲ್ಲ, ಈ 6 ತತ್ವಗಳನ್ನ ನಿಯಂತ್ರಿಸುವಂತಹ ಶಕ್ತಿಗೆ 6 ಲಿಂಗಗಳು ಅಂತ ಆದಾಯನವರು ಹೇಳ್ತಾರೆ. ಇಲ್ಲಿ 6 ಲಿಂಗಗಳು 6 ತತ್ವಗಳನ್ನು ನಿಯಂತ್ರಿಸ್ತವಂದ್ರಲ್ಲ, ಚಿತ್ತನ್ನು ನಿಯಂತ್ರಿಸುವಂತದ್ದು ಆಚಾರ ಲಿಂಗ ಅಂತ ಕರೀತಾರೆ.
ಇಲ್ಲಿ ಗಮನಿಸ್ರಿ, ಚಿತ್ತು ಅನ್ನುವಂಥದ್ದು ಪೃಥ್ವಿ ತತ್ವದಿಂದಾಗಿ ಅಂತ ಹೇಳ್ತಾರ. ಆಚಾರಲಿಂಗ ನೋಡಿದೆ ನಾವು ಪ್ರಾರಂಭದಲ್ಲಿ, ಪೃಥ್ವಿಯ ತತ್ವವನ್ನ ಪ್ರತಿನಿಧಿಸ್ತದೆ. ಹಾಗಾಗಿ ಚಿತ್ತು ಆಚಾರ ಲಿಂಗವ ಧರಿಸಿಪ್ಪುದು. ಬುದ್ಧಿ ಅದು ಅಪ್ಪು ತತ್ವ, ಅಂದ್ರೆ ಬುದ್ಧಿ ಗುರುಲಿಂಗದ ಧರಿಸಿಪ್ಪುದು. ಅಹಂಕಾರ ಶಿವಲಿಂಗವ ಧರಿಸಿಪ್ಪುದು. ಮನಸ್ಸು ಜಂಗಮಲಿಂಗವ ಧರಿಸಿಪ್ಪುದು. ಜ್ಞಾನ ಪ್ರಸಾದ ಲಿಂಗವ ಧರಿಸಿಪ್ಪುದು. ಭಾವ ಮಹಾಲಿಂಗವ ಧರಿಸಿಪ್ಪುದು. ಸೌರಾಷ್ಟ್ರ ಸೋಮೇಶ್ವರ ತಾನು ತಾನಾಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ವಚನ ಸಮಗ್ರವಾಗಿ ನಮಗೆ ಷಡ್ವಿಧ ಸಕಿಲವನ್ನ ಸೆರೆ ಹಿಡಿದುಕೊಂಡು ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು, ಭಾವ, ಜ್ಞಾನ ಅನ್ನುವಂತ ಈ ಅಗೋಚರವಾಗಿರುವಂತ ತತ್ವಗಳೇನದವಲ್ಲ, ಇವುಗಳಿಗೆ ಲಿಂಗವನ್ನ ಸಮೀಕರಿಸ್ತಾ ಹೋಗ್ತಾ ಇದೆ. ಹೀಗೆ ನಾವು ಲಿಂಗಗಳನ್ನ ಅರಿತುಕೊಳ್ಬೇಕಾಗ್ತದೆ. ಆ ಲಿಂಗಗಳು ಯಾವ ರೀತಿ ಇದಾವ ಅನ್ನೋದನ್ನ ತೋಂಟ ಸಿದ್ಧಲಿಂಗೇಶ್ವರ ಹೇಳ್ತಾರೆ. ಶಿವಭಾವದಿಂದ ಆತ್ಮ ಹುಟ್ಟಿ ಶಿವ ತಾನೆಂಬ ಅಲಂಕರಿಸಿದವನಾಗಿ ಆತ್ಮಂಗೆ ಭಾವವೆಂಬ ಹೆಸರಾಯಿತು. ಆತ್ಮನು ಆಕಾಶವ ಬಂದು ಕೂಡದಲ್ಲಿ ಜ್ಞಾನವೆಂಬ ಹೆಸರಾಯಿತು. ಸೇಮ್ ಆದೈನವರ ಏನು ವಚನ ಇದಲ್ಲ, ಅದೇ ವಚನದ ಭಾವವನ್ನೇ ಇಲ್ಲಿ ತೋಂಟದ ಸಿದ್ಧಲಿಂಗೇಶ್ವರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಆತ್ಮನು ವಾಯು ಬಂದು ಬೆರೆಸಿದಲ್ಲಿ ಮನಸ್ಸೆಂಬ ಹೆಸರಾಯಿತು. ಆತ್ಮನು ಅಗ್ನಿಯ ಬಂದು ಕೂಡಿದಲ್ಲಿ ಅಹಂಕಾರವಾಯಿತು. ಆತ್ಮನು ಅಪ್ಪುವ ಬಂದು ಬೆರೆಸಿದಲ್ಲಿ ಬುದ್ಧಿ ಎಂಬ ಹೆಸರಾಯಿತು. ಆತ್ಮನು ಪೃಥ್ವಿಯ ಬಂದು ಕೂಡಿದಲ್ಲಿ ಚಿತ್ತ ಎಂಬ ಹುಟ್ಟಿತ್ತು. ಚಿತ್ತವು ಆಚಾರಲಿಂಗ ಧರಿಸಿಪ್ಪುದು. ಬುದ್ಧಿಯು ಗುರುಲಿಂಗವ ಧರಿಸಿಪ್ಪುದು. ಅಹಂಕಾರ ಶಿವಲಿಂಗವ ಧರಿಸಿಪ್ಪುದು. ಮನಸ್ಸು ಜಂಗಮಲಿಂಗವ ಧರಿಸಿಪ್ಪುದು. ಭಾವವು ಮಹಾಲಿಂಗವ ಧರಿಸಿಪ್ಪುದು. ಈ ಭೇದವನ್ನು ಅರಿದು ಲಿಂಗವ ಧರಿಸಬಲ್ಲವರಾಗಿ ನಿಮ್ಮ ಶರಣರು ಸರ್ವಾಂಗ ಲಿಂಗಿಗಳಯ್ಯ. ಬಸವ, ಪ್ರಭು, ಚನ್ನಬಸವಣ್ಣ ಮೊದಲಾದ ವೀರ ಶಿವೈಕ್ಯರ ಬಂಟರ ಬಂಟನಾಗಿರಿಸಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಈ ಒಂದು ವಚನದೊಳಗ ನಮಗ ಒಂದು ಗಮನಿಸಬೇಕಾದಂತ ಪ್ರಮುಖ ಅಂಶ ಅಂದ್ರೆ, ಈ ರೀತಿಯಾಗಿ 6 ತತ್ವಗಳನ್ನ ಹೊಂದಿರುವಂತಹ, 6 ತತ್ವಗಳನ್ನು ನಿಯಂತ್ರಿಸಿರುವಂತಹ 6 ಲಿಂಗಗಳನ್ನ ಅರಿತುಕೊಂಡೇ ಲಿಂಗಧಾರಣೆಗಳನ್ನ ಧರಿಸಬೇಕು ಅಂತ ಹೇಳ್ತಾರ. ನಾವು ಕೊರಳಗ ಕಟ್ಕೊಂಡಿರುವಂತ ಇಷ್ಟಲಿಂಗ ಹೇಳ್ತಾರ, ಈ ಭೇದವನ್ನು ಅರಿದು ಲಿಂಗವ ಧರಿಸಬಲ್ಲವರಾಗಿ. ತಿಳ್ಕೊಬೇಕು ನಾವು 6 ಲಿಂಗಗಳ ಬಗ್ಗೆ. 6 ಲಿಂಗಗಳನ್ನ ತಿಳ್ಕೊಂಡಾಗ ನಾವು ಧರಿಸಿರುವಂತ ಇಷ್ಟಲಿಂಗ ಪರಿಣಾಮವನ್ನ ತೋರುವಂತಹದ್ದು. ಅಂದ್ರೆ ಯಾವಾಗ ನಾವು ಯಾವುದಕ್ಕ ನಾವು ಆಚಾರ ಲಿಂಗ ಅಂತ ಕರಿಬೇಕು, ಯಾವುದನ್ನು ಗುರುಲಿಂಗ ಅಂತ ಕರಿಬೇಕು, ಯಾವುದನ್ನು ಶಿವಲಿಂಗ ಅಂತ ಕರಿಬೇಕು, ಯಾವುದು ಜಂಗಮಲಿಂಗ ಅಂತ ಕರಿಬೇಕು, ಯಾವುದು ಪ್ರಸಾದ ಲಿಂಗ ಅಂತ ಕರಿಬೇಕು, ಯಾವುದನ್ನು ಮಹಾಲಿಂಗ ಅಂತ ಕರಿಬೇಕು. ಹಾಗಾಗಿ ಈ ಲಿಂಗಾಯತ ಪರಂಪರೆಯ ಮಠಗಳಲ್ಲಿ ಇರುವಂತಹ ಮಠಾಧೀಶರು ಸಾಮಾನ್ಯವಾಗಿ ಪರಸ್ಪರ ತಾವು ಮಾತಾಡ್ಬೇಕಾದಾಗ ಮೂಗು ಅಂತ ನೇರವಾಗಿ ಅನ್ನಲ್ಲ, ಅವರು ಆಚಾರಲಿಂಗ ಅಂತ ಹೇಳ್ತಾರೆ. ನಾಲಿಗೆ ಅಂತನೂ ಅನ್ನಲ್ಲ, ಗುರುಲಿಂಗ ಅಂತ ಕರೀತಾರೆ. ಕಣ್ಣಿಗೆ ಶಿವಲಿಂಗ ಅಂತಾನೆ ಕರೀತಾರೆ ಅವರು. ಚರ್ಮಕ್ಕೆ ಜಂಗಮಲಿಂಗನ ಅಂತ ಕರೀತಾರೆ. ಕಿವಿಗೆ ಪ್ರಸಾದ ಲಿಂಗ ಅಂತಾನೆ ಕರೀತಾರೆ. ಆತ್ಮಕ್ಕೆ ಮಹಾಲಿಂಗನ ಅಂತ ಕರೀತಾರೆ. ಆ ಪದಗಳನ್ನ ತಮ್ಮ ಒಂದು ದಿನನಿತ್ಯದ ಬಳಕೆಯೊಳಗೆ ಬಳಸ್ತಾರೆ ಅವರು. ಆ ಬಳಸುವುದರಿಂದ ಯಾವುದು ಲಿಂಗ, ಈ ಲಿಂಗಗಳು ಅವುಗಳನ್ನು ಕೊಡುವಂತಹ ಒಂದು ಪರಿಣಾಮವನ್ನ ಅರ್ಥಕೊಳ್ಳೋದು ಸಾಧ್ಯ ಆಗ್ತದೆ. ಅಂತಹ ಯಾರು ಮಾಡಿದ್ರು ಅಂತಂದ್ರೆ ಬಸವಣ್ಣವರು, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣವರು, ಇವರೆಲ್ಲ ಮೊದಲಾದವರು ಮಾಡಿದ್ರು. ಅವರ ಒಂದು ಬಂಟನಾಗಿರಿಸು ನನ್ನನ್ನು ಅಂತೇಳಿ ತೋಂಟದ ಸಿದ್ಧಲಿಂಗೇಶ್ವರ ಕೇಳ್ತಾರೆ. ಅದರ ಅರ್ಥ ಈ ರೀತಿಯಾಗಿ ನಾವು ಕೇವಲ ಇಷ್ಟಲಿಂಗ ಒಂದನ್ನಲ್ಲ, ಈ 6 ಲಿಂಗಗಳ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ಈ 6 ಲಿಂಗಗಳ ಬಗ್ಗೆ ಅರಿತುಕೊಂಡಾಗ ಮಾತ್ರ ನಿಜವಾದ ಲಿಂಗದ ಒಂದು ಪರಿಚಯ ನಮಗಾಗ್ತದೆ. ಈ ಒಂದು ಷಡ್ವಿಧ ಸಕಿಲೆಗಳ ಈ ಒಂದು ಪಯಣದೊಳಗೆ ನಾವು ಏನೇನ ಅರ್ಥಕೊಂತ ಬಂದಿದ್ರೆ ಅಂಗದ ಬಗ್ಗೆ ಸರಿಯಾಗಿ ನಮಗೆ 45 ತತ್ವಗಳನ್ನ ಅರಿತುಕೊಂಡಿವೆ. ಅಂಗ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈ ತತ್ವಗಳನ್ನ ಚಾಲನೆಯೊಳಗೆ ಇಟ್ಕೊಂಡಿರುವಂತಹದ್ದು ಲಿಂಗ ಅಂತ ಗೊತ್ತಾಯ್ತು. ಆ ಲಿಂಗ 6 ರೀತಿಯಾಗಿ ಅದು ಕಾರ್ಯವನ್ನು ನಿರ್ವಹಿಸ್ತದೆ. ಒಂದೇ ತತ್ವನೇ, ಬಟ್ ಒಂದೊಂದು ಅಂಗದ ಮೇಲೆ ಕಾರ್ಯ ಮಾಡುವಾಗ ಆ ಅಂಗ ಕಾರ್ಯಕ್ಕ ಅಣಿಯಾಗಿರುವಂತಹ ಲಿಂಗಕ್ಕ ಒಂದೊಂದು ಹೆಸರನ್ನು ಕೊಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಷಡ್ವಿಧ ಲಿಂಗ ಸಕೀಲನಿಂದ
ಲಿಂಗಾಯತನ ಕ್ರಿಯೆಗಳೆಲ್ಲವೂ ಲಿಂಗ ಕ್ರಿಯೆಗಳಾಗುತ್ತವೆ. ಭೋಗವೆಲ್ಲವೂ ಲಿಂಗ ಭೋಗವಾಗುತ್ತವೆ. ಮಂಗಳಮಯವಾದ ಇವುಗಳ ಪರಿಣಾಮವು ಭಾವದಲ್ಲಿ ಸಂಗ್ರಹವಾಗುತ್ತದೆ. ಇಂದ್ರಿಯಗಳೆಲ್ಲವೂ ಲಿಂಗ ಸ್ವರೂಪಗಳಾಗುತ್ತವೆ. ಈ ರೀತಿಯ ಇಂದ್ರಿಯಗಳ ಮುಖವಾಗಿ ಲಿಂಗಗಳಿಗೆ ಅರ್ಪಿಸುವ ಅರ್ಪಣಾ ಕ್ರಮವನ್ನ ಜ್ಞಾನಾರ್ಪಣ ಅಂತ ಕರೀತಾರೆ. ಹೀಗೆ ನಾವು ಈ ಲಿಂಗಗಳನ್ನ ನಮ್ಮ ಪ್ರತಿ ಒಂದು ಚಟುವಟಿಕೆಯೊಳಗ ಅರಿವಿನೊಳಗಿರಬೇಕು. ಅಂದಾಗ ಮಾತ್ರ ನಾವು ಕೂಡುವಂತಹ, ನೋಡುವಂತಹ, ಮಾತಾಡುವಂತಹ, ಸೇವಿಸುವಂತಹ ಎಲ್ಲವೂ ಲಿಂಗಕ್ಕೆ ಅರ್ಪಣ ಅನ್ನುವಂಥ ಭಾವ ಬರುತ್ತೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲಿ ಎಲ್ಲ ಇಂದ್ರಿಯಗಳು ಲಿಂಗ ಸ್ವರೂಪ ಆಗ್ತಾವು. ಅದಕ್ಕೆ ಸರ್ವೇಂದ್ರಿಯ ಲಿಂಗಗಳು ಅಂತ ವಚನಕಾರ ಹೇಳ್ತಾರ. ಇಂತಹ ಒಂದು ಲಿಂಗಗಳು 6 ಷಡ್ವಿಧ ಲಿಂಗಗಳು ಅವು ಯಾವುವು, ಅವು ಏನೇನು ಕ್ರಿಯೆಗಳನ್ನು ಮಾಡ್ತಾವು ಅನ್ನೋದನ್ನು ನಾವು ನೋಡ್ತಾ ಹೋದ್ರೆ ಮುಂದಿನ ಒಂದು ವಚನದಲ್ಲಿ ಅವರೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಲಿಂಗಗಳು ಇದ್ದಾವೆ. ಆ 6 ಲಿಂಗಗಳು ಯಾವುವು, 6 ಲಿಂಗಗಳು ಏನೇನು ಕಾರ್ಯವನ್ನು ಮಾಡ್ತಾವು ಅನ್ನೋದ್ರ ಕುರಿತಾಗಿ ಶರಣರು ತಮ್ಮ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಹಡಪದ ಅಪ್ಪಣ್ಣವರೇ ಹೇಳ್ತಾರೆ, ಒಟ್ಟಾರೆಯಾಗಿ ನಮ್ಮಲ್ಲಿರುವಂತಹ ಲಿಂಗಗಳು ಎಷ್ಟು, ಆ ಲಿಂಗಗಳು ಯಾವ್ಯಾವ ರೀತಿಯಾಗಿ ಕಾರ್ಯವನ್ನ ನೆರವೇರಿಸ್ತಾ ಇದ್ದಾವು. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗದೊಳು ಬೆರೆದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತ ಹೇಳ್ತಾರೆ. ಇಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರು 6 ಲಿಂಗಗಳು ಅದಾವು. 6 ಲಿಂಗಗಳೊಳಗ ಆಚಾರ ಲಿಂಗ ಅದ, ಗುರುಲಿಂಗ ಅದ, ಹಾಗೇನೆ ಶಿವಲಿಂಗ ಅಂತದ, ಜಂಗಮಲಿಂಗ ಅಂತದ, ಪ್ರಸಾದಲಿಂಗ ಅಂತದ, ಮಹಾಲಿಂಗ. ಇವುಗಳ ಕುರಿತಾಗಿ, ಈ 6 ಲಿಂಗಗಳ ಕುರಿತಾಗಿ ಸಮಗ್ರ ವಚನಗಳು ಇವತ್ತಿನವರೆಗೂ ನಮ್ಗೆ ಲಭ್ಯವಾಗಿರುವಂತಹ ಸುಮಾರು 25,000 ವಚನಗಳನ್ನು ನಾವು ಗಮನಿಸ್ತಾ ಬಂದ್ರೆ ಸುಮಾರು 58 ವಚನಗಳೊಳಗ ಸ್ಪಷ್ಟವಾಗಿ ಈ 6 ಲಿಂಗಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಒಬ್ಬರು ವಚನಕಾರರಲ್ಲ, ಅನೇಕ ವಚನಕಾರ. ಅದರ ಅರ್ಥ, ಅವತ್ತಿನ ಕಾಲದಲ್ಲಿರುವಂತ ಎಲ್ಲ ಶರಣರು ಈ 6 ಲಿಂಗದ ಬಗ್ಗೆ ಸಮಗ್ರವಾದಂತ ಒಂದು ಅರಿವನ್ನು ಹೊಂದಿದ್ರು ಅಂತ ನಾವು ಭಾವಿಸಬಹುದು. ಈ ರೀತಿಯಾದಂತಹ ಒಂದು ಭಾವವನ್ನ ಹೊಂದಿರುವಂತಹ ವಚನಗಳು ನಮಗೆ ಸಮಗ್ರವಾಗಿ 6 ಲಿಂಗಗಳು ಕುರಿತಾಗಿ ಹೇಳ್ತವೆ. 6 ಲಿಂಗಗಳು ಯಾವ್ಯಾವು ಅಂತಂದನ್ನ, ಯಾವ ರೀತಿ ಉದಯಿಸಿದವು ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ಹೇಳ್ತಾರೆ ಅವರು, ಷಡ್ಲಿಂಗಗಳು ಹೇಗೆ ಉಗಮ ಆದವು, ಒಂದ್ರೊಳಗೆ ಒಂದು ಹೇಗೆ ಸಂಬಂಧ. ಇದ್ರ ಕುರಿತಾಗಿ ಬಾಲಸಂಗಯ್ಯನವರು ಈ ಒಂದು ವಚನದಲ್ಲಿ ಬಹಳ ಸ್ಪಷ್ಟತೆಯಿಂದ ನಮಗೆ ಆ ಲಿಂಗಗಳು ಉಗಮ ಆಗಿರೋದನ್ನ ಹೇಳ್ತಾರೆ. ಇನ್ನೊಂದು ಪ್ರಕಾರದ ಲಿಂಗೋತ್ಪತ್ತಿವೆಂತೆಂದೆಡೆ ಮಹಾಲಿಂಗದಲ್ಲಿ ಪ್ರಸಾದಲಿಂಗ ಹುಟ್ಟಿತ್ತು. ಆ ಪ್ರಸಾದಲಿಂಗದಲ್ಲಿ ಜಂಗಮಲಿಂಗ ಹುಟ್ಟಿತ್ತು. ಆ ಜಂಗಮಲಿಂಗದಲ್ಲಿ ಶಿವಲಿಂಗ ಹುಟ್ಟಿತ್ತು. ಆ ಶಿವಲಿಂಗದಲ್ಲಿ ಗುರುಲಿಂಗ ಹುಟ್ಟಿತ್ತು. ಆ ಗುರುಲಿಂಗದಲ್ಲಿ ಆಚಾರಲಿಂಗ ಹುಟ್ಟಿತ್ತು. ಈ 6 ಲಿಂಗವು ಒಂದೇ ಲಿಂಗ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಇಲ್ಲಿ ಚಿತ್ರವನ್ನು ತಾವು ಗಮನಿಸ್ತೀರಿ ಅಂತ ಭಾವಿಸ್ತೀನಿ. 6 ಲಿಂಗಗಳು ಅಂತ ನಮ್ಗೆ ಗೊತ್ತಿದೆ. ಅದು ಪ್ರಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, ಗುರುಲಿಂಗ, ಆಚಾರಲಿಂಗ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಯಾವುದ್ರೊಳಗೆ ಯಾವ್ದು ಹುಟ್ಟಿದೆ, ಯಾವುದರಿಂದ ಯಾವುದು ಉತ್ಪತ್ತಿ ಆಗಿದೆ ಅನ್ನೋದನ್ನ ಇಲ್ಲಿ ಬಾಲಸಂಗಯ್ಯನವರು ಹೇಳ್ತಾರೆ. ಎಲ್ಲವೂ ಒಂದೇ ಅಂತ ಮತ್ತೆ ಕೊನೆಗೆ ಹೇಳ್ತಾರೆ. ಅಂದ್ರೆ ಒಂದೇ ಲಿಂಗದೊಳಗಿಂದ ಈ ರೀತಿಯಾದಂತಹ ಒಂದು ಲಿಂಗಗಳು ಹುಡ್ತಾವೆ. ಮಹಾಲಿಂಗ ಅನ್ನುವಂಥದ್ದು ನಾವು ಪರಮ ಆತ್ಮ ಅಂತ ಹೇಳಿ ಏನು ಸಾಮಾನ್ಯ ಅರ್ಥದಲ್ಲಿ ಕರಿತೀವಲ್ಲ, ಅದನ್ನ ಶರಣರು ಮಹಾಲಿಂಗ ಅಂತ ಕರಿತಾರೆ. ಅಂದ್ರೆ ಅದರಿಂದನೇ ಎಲ್ಲವೂ ಸಕಲ ಜೀವರಾಶಿಗಳು ಎಲ್ಲ ಸೃಷ್ಟಿಗೆ ಅದು ಮೂಲ ಆಗಿರೋದ್ರಿಂದ ಅದ್ರೊಳಗಿಂದ ಪ್ರಸಾದ ಲಿಂಗ ಹುಡ್ತು ಅಂತ ಹೇಳ್ತಾರೆ. ಪ್ರಸಾದ ಲಿಂಗದ ಅಂತಂದ್ರಾಗ ಅದು ಆಕಾಶ. ಅಂದ್ರೆ ಮೊದಲಿಗೆ ಆಕಾಶ, ಪಂಚಮಹಾಭೂತಗಳನ್ನ ನಾವು ಸಮೀಕರಣ ಮಾಡ್ತಾ ಹೋಗೋಣ. ಆ ಪ್ರಸಾದ ಲಿಂಗದಲ್ಲಿ ಜಂಗಮ ಲಿಂಗ ಹುಟ್ಟಿತ್ತು. ಜಂಗಮ ಲಿಂಗ ಅಂದ್ರೆ ವಾಯು ತತ್ವ. ಆಕಾಶದಿಂದ ವಾಯು ಉಗಮವಾಯಿತು. ಅಲ್ಲಿಂದ ಹೇಳ್ತಾರ, ಜಂಗಮ ಲಿಂಗದಿಂದ ಶಿವಲಿಂಗ ಹುಟ್ಟಿತ್ತು. ಶಿವಲಿಂಗ ಜಂಗಮದಿಂದ ಹುಟ್ಟೈತಿ. ಅಂದ್ರೆ ಶಿವಲಿಂಗನ ಅದಕ್ಕೆ ಹೋಲುತ್ತೀವಿ ಅಂದ್ರೆ
ತೇಜಕ್ಕೆ. ಹಾಗೇನೆ ಮುಂದ ಶಿವಲಿಂಗದಿಂದ ಗುರುಲಿಂಗ ಹುಟ್ಟಿತ್ತು. ಗುರುಲಿಂಗ ಅಂತಂದಾಗ ಅಪ್ಪು. ಗುರುಲಿಂಗದಿಂದ ಆಚಾರಲಿಂಗ ಹುಟ್ಟಿತ್ತು. ಆಚಾರಲಿಂಗ ಅಂದ್ರೆ ಪೃಥ್ವಿ. ಒಟ್ಟಾರೆಯಾಗಿ ಬಾಲಸಂಖ್ಯವನ್ನು ಹೇಳ್ತಾ ಇರುವಂತ ಈ ವಚನದ ಒಂದು ತಾತ್ಪರ್ಯ ಏನಂದ್ರೆ, ಮೊದಲಿಗೆ ಮಹಾಲಿಂಗ, ಮಹಾಲಿಂಗದಿಂದ ಜಂಗಮಲಿಂಗ, ಆಮೇಲೆ ಶಿವಲಿಂಗ, ಗುರುಲಿಂಗ, ಆಚಾರಲಿಂಗ. ಅದನ್ನೇ ನಾವು ತಾತ್ವಿಕವಾಗಿ ತಗೊಂಡು ಅಂತಂದ್ರೆ ಮಹಾಲಿಂಗ ಅಂದ್ರೆ ಅದು ಓಂಕಾರ, ಅಲ್ಲಿಂದ ಆಕಾಶ, ಆಕಾಶ ತತ್ವದಿಂದ ವಾಯು ತತ್ವ, ವಾಯು ತತ್ವದಿಂದ ತೇಜ, ತೇಜದಿಂದ ಅಪ್ಪು, ಅಪ್ಪಿಂದ ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವರಾಶಿಗಳು ಹುಟ್ಟಿದ್ವು ಅಂತೇಳಿ ಅನೇಕ ವಚನಕಾರ ಹೇಳ್ತಾರೆ. ಹೀಗೆ ಈ ಲಿಂಗ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಈ ಸೃಷ್ಟಿಯ ಉಗಮದೊಳಗೆ ಇರುವಂತಹ ಪ್ರತಿಯೊಂದು ಚೇತನವನ್ನ ಅವು ಸೃಷ್ಟಿಸ್ತವೆ. ಇವೆಲ್ಲವನ್ನೂ ಸಹ ಶರಣನಾದಂಥವನು ಗರ್ಭೀಕರಿಸಿಕೊಂಡೇ ಜನಿಸುವುದರಿಂದ ಶರಣನ ಪ್ರತಿ ಅಂಗವೂ ಸಹ ಲಿಂಗ ಸ್ವರೂಪಿಗಳಾಗಿರ್ತಾವೆ. ಅದಕ್ಕೆ ಶರಣರು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಂದನು ಗುರು ಕರುಣಿಸೆ ಇಷ್ಟಲಿಂಗವೆನ್ನ ಕರವ ಸೇರಲು ಸರ್ವಾಂಗವೆಲ್ಲವೂ ಲಿಂಗಮಯವಾದುದು ನೋಡ. ಹಂಪನವ್ರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಸರ್ವಾಂಗಗಳು ಎಲ್ಲವೂ ಲಿಂಗವನೇ. ಅದು ಎಂತೆಂದಡೆ ಇಷ್ಟಲಿಂಗದಿಂದ ಪ್ರಾಣಲಿಂಗ, ಪ್ರಾಣಲಿಂಗದಿಂದ ಭಾವಲಿಂಗ ತ್ರಯಗಳಾದವು. ಅಂದ್ರೆ ಇಷ್ಟ, ಪ್ರಾಣ, ಭಾವ ಅನ್ನುವಂಥದ್ದು ನಮ್ದು ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಕ್ಕೆ ಒಂದೊಂದು ಲಿಂಗವನ್ನ ಸೇರಿಸ್ತಾ ಹೋಗ್ತಾರೆ. ಹೀಗೆ ಒಂದೊಂದು ಲಿಂಗದಲ್ಲಿ ಎರಡೆರಡು ಲಿಂಗಗಳು ಹುಟ್ಟಿರ್ತಾವೆ. ಸ್ಥೂಲ ಶರೀರದಲ್ಲಿ 2, ಸೂಕ್ಷ್ಮ ಶರೀರದಲ್ಲಿ 2, ಕಾರಣ ಶರೀರದಲ್ಲಿ 2. ಇಲ್ಲಿ ಹೇಳ್ತಾರೆ, ಇಷ್ಟಲಿಂಗದಿಂದ ಆಚಾರಲಿಂಗ, ಗುರುಲಿಂಗ ಹುಟ್ಟಿದವು. ಅಂದ್ರೆ ಇವೆರಡು ಸ್ಥೂಲ ಶರೀರ. ಪ್ರಾಣಲಿಂಗದಿಂದ ಶಿವಲಿಂಗ, ಜಂಗಮಲಿಂಗ ಹುಟ್ಟಿದವು. ಅಂದ್ರೆ ಸೂಕ್ಷ್ಮ ಶರೀರ. ಭಾವಲಿಂಗದಿಂದ ಪ್ರಸಾದಲಿಂಗ ಮತ್ತು ಮಹಾಲಿಂಗ ಎಂಬ 2 ಲಿಂಗಗಳು ಹುಟ್ಟಿದವು. ಈ ಷಡ್ವಿಧ ಲಿಂಗದಲ್ಲಿ ಷಡ್ವಿಧ ಸಂಬಂಧ ಯಾವ್ದಾದ್ರು? ಗ್ರಹಣದಲ್ಲಿ ಆಚಾರಲಿಂಗ ಸಂಬಂಧ ನೋಡಿದ್ವಿ, ನಾವು ಪ್ರಾರಂಭದಲ್ಲೇ ನೋಡಿದ್ವಿ. ಜೀವೆಯಲ್ಲಿ ಗುರುಲಿಂಗ ಸಂಬಂಧ, ನೇತ್ರದಲ್ಲಿ ಶಿವಲಿಂಗ ಸಂಬಂಧ, ತ್ವಕ್ಕಿನಲ್ಲಿ ಜಂಗಮಲಿಂಗ ಸಂಬಂಧ, ಸ್ತೋತ್ರದಲ್ಲಿ ಪ್ರಸಾದಲಿಂಗ ಸಂಬಂಧ, ಹೃದಯದಲ್ಲಿ ಮಹಾಲಿಂಗ ಸಂಬಂಧ. ಆಚಾರಲಿಂಗವು ಗಂಧ, ಗುರುಲಿಂಗವು ರಸ, ಶಿವಲಿಂಗದ ರೂಪ, ಜಂಗಮಲಿಂಗವು ಸ್ಪರ್ಶನ, ಪ್ರಸಾದಲಿಂಗವು ಶಬ್ದ, ಮಹಾಲಿಂಗವು ಪರಿಣಾಮ. ಒಂದೊಂದು ಲಿಂಗದಲ್ಲಿ 6 ಲಿಂಗವಾದವು. ಆಚಾರಲಿಂಗದಲ್ಲಿ ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂಬ ಐಕ್ಯಲಿಂಗ ಉಂಟು. ಗುರುಲಿಂಗದಲ್ಲಿ ಆಚಾರಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂಬ 5 ಲಿಂಗಗಳು ಉಂಟು. ಶಿವಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂಬ ಲಿಂಗ ಉಂಟು. ಹೀಗೆ ಪ್ರಸಾದಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಮಹಾಲಿಂಗವೆಂಬ 5 ಲಿಂಗಗಳುಂಟು. ಇಂತಿವೆಲ್ಲ ಕೂಡಲಿಕ್ಕೆ 36 ಲಿಂಗ. ಆ 36 ಲಿಂಗದಲ್ಲಿ ಒಂದೊಂದು ಲಿಂಗದಲ್ಲಿ 6 ಲಿಂಗ ಕೂಡಲಿಕ್ಕೆ 216 ಲಿಂಗವಾದವು. ಲಿಂಗಪ್ರಭೆಯಲ್ಲಿ ಲಿಂಗಪ್ರಭೆಯಾಗಿ, ಅಂಗಪ್ರಭೆಯಲ್ಲಿ ಲಿಂಗಪ್ರಭೆಯಾಗಿ, ಲಿಂಗಪ್ರಭೆಯಲ್ಲಿ ಅಂಗಪ್ರಭೆಯಾಗಿ, ಅಂಗಲಿಂಗ ಸಂಬಂಧಿಯಾಗಿದ್ದೇನು ಕಾಣ, ಪರಮಗುರು ಪಡಿಬಿಡಿ ಸಿದ್ಧ ಮಲ್ಲಿನಾಥ ಪ್ರಭುವೆ ಅಂತೇಳಿ ಹೇಮಗಲ್ ಹಂಪನವರು 6 ಲಿಂಗದಿಂದ 216 ಲಿಂಗಗಳು ಹೇಗೆ ಆದವು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಈ ವಚನ ಒಟ್ಟಾರೆಯಾಗಿ ಸಕೀಲದ ಕೊನೆಯ ಸಕೀಲಗಳು ಅಂತ ಕರಿತೀವಿ ನಾವು. 216ನೇ ಹೈಯೆಸ್ಟ್ ಸಕೀಲಗಳು ಬರುವಂತ ಒಂದು ತತ್ವಗಳು. ಇದನ್ನ ಅವರು ಪ್ರಾರಂಭವಾಗಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ರೀತಿಯಾಗಿ 6 ಆಗ್ಲೇ 36 36 ಉಂಡ್ಲಿ 6 ಮಾಡಿದಾಗ 216 ಲಿಂಗಗಳಾಗ್ತಾವ ಅಂತ ಹೇಳ್ತಾರೆ. ಈ 216 ತತ್ವಗಳು ಯಾವುವು, ಆ ಲಿಂಗಗಳಿಗೆ ಒಂದಕ್ಕೊಂದು ಯಾವ ರೀತಿಯಾಗಿ ಸಂಬಂಧ ಹೊಂದಿದೆ ಅನ್ನೋದನ್ನ ನಾವು ನಾಳೆಯ ದಿನ ಅನುಭವಕ್ಕೆ ಇಡೋಣ. ಇಲ್ಲಿಯವರೆಗೆ ವಚನದ ಮೂಲಕವಾಗಿ ಷಡ್ವಿಧ ಸಖಿಲಗಳನ್ನು ಅರಿತುಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಶರಣಾರ್ಥವನ್ನು ಹೇಳ್ತಾ ಇವತ್ತಿನ ಈ ಒಂದು ಅನುಭವಕ್ಕೆ ಪೂರ್ಣವಿರಾಮ ಹೇಳ್ತಿದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು.